ಕರ್ನಾಟಕದ ಕರಾವಳಿ ಉಗ್ರಗಾಮಿಗಳಿಗೆ ಹಾಟ್ಸ್ಪಾಟ್ ಆಗಿದೆ. ಅವರ ಆಗಮನ ನಿರ್ಗಮನಕ್ಕೆ ಇದು ಹೆಬ್ಬಾಗಿಲಾಗಿದೆ. ವಿವಿಧ ಕಾರ್ಯಚಟುವಟಿಕೆಗಳಿಗೆ ಇದು ಕೇಂದ್ರ ಸ್ಥಾನವಾಗ್ತಿದೆ. ರಿಯಾಜ್ ಭಟ್ಕಳ್ನಂಥ ಪ್ರಮುಖ ಉಗ್ರರು ಭಟ್ಕಳದಿಂದ ಕಾಸರಗೋಡಿನವರೆಗೆ ವಿವಿಧ ಕಾರ್ಯಚಟುವಟಿಕೆಗಳಿಗೆ ಇದೇ ಕರಾವಳಿಯನ್ನು ಬಳಸ್ಕೊಳ್ತಿದ್ದಾರೆ. ಹಾಗಾದರೆ ಬನ್ನಿ, ನಮ್ಮ ರಾಜ್ಯದ ಕರಾವಳಿ ಹೇಗೆ ಉಗ್ರರ ಚಟುವಟಿಕೆಗಳಿಗೆ ಸಹಕಾರಿಯಾಗ್ತಿದೆ ಅನ್ನೋದನ್ನು ತಿಳಿಯೋಣ. ಬಂಟ್ವಾಳದ ಅಬ್ದುಲ್ ಲತೀಫ್ ಬಂಧನ. 2007 ಜನವರಿ 8ರಂದು ಐಐಎಸ್ಸಿ ದಾಳಿಯ ಪ್ರಮುಖ ಶಂಕಿತ ಉಗ್ರ ಇಮ್ರಾನ್ ಅಲಿಯಾಸ್ ಬಿಲಾಲ್ ಸಾಚರ ಬಂಟ್ವಾಳದ ಅಬ್ದುಲ್ ಲತೀಫ್ ಮಂಗಳೂರಿನಲ್ಲಿ ಬಂಧನ. ಮೊಬೈಲ್ ಅಂಗಡಿ ಮೇಲೆ ದಾಳಿ. 2008 ಸೆಪ್ಟೆಂಬರ್ 25 ಮಂಗಳೂರಿನ ಕೊಡಿಯಾಲ್ ಬೈಲಿನ ಮೊಬೈಲ್ ಅಂಗಡಿ ಮೇಲೆ ದಾಳಿ. ದೆಹಲಿ ಸರಣಿ ಬಾಂಬ್ ಸ್ಫೋಟಕ್ಕೆ ಇಲ್ಲಿನ ಸಿಮ್ ಅನ್ನೇ ಬಳಸಲಾಗಿತ್ತು. ಉಳ್ಳಾಲದಲ್ಲಿ 4 ಬಂಧನ. 2008 ಅಕ್ಟೋಬರ್ 3 ದೆಹಲಿ ಸರಣಿ ಸ್ಫೋಟಕ್ಕೆ ಸಂಬಂಧಿಸಿದಂತೆ ರಿಯಾಜ್ ಭಟ್ಕಳ್ನ 4 ಸಹಚರರನ್ನು ಉಳ್ಳಾಲದ ಮುಕ್ಕಚೇರಿ ಹಾಗೂ ಚೆಂಬುಗುಡ್ಡೆಯಲ್ಲಿ ಬಂಧಿಸಲಾಯಿತು. ಕಚ್ಚಾ ಬಾಂಬ್ ಸೇರಿದಂತೆ ಭಾರೀ ಶಸ್ತ್ರಾಸ್ತ್ರ ವಶ. ಫಕೀರ್ ಹಾಗೂ ರಫೀಕ್ ಬಂಧನ. 2008 ಅಕ್ಟೋಬರ್ 17 ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಸ್ಥಾಪಕ ಸದಸ್ಯ ರಿಯಾಜ್ ಭಟ್ಕಳ್ನ ಸಹಚರರಾದ ಫಕೀರ್ ಹಾಗೂ ರಫೀಕ್ರನ್ನು ವಿಟ್ಲ ಹಾಗೂ ಪಡುಬಿದ್ರಿಯಲ್ಲಿ ಬಂಧನ. ಅಬ್ದುಲ್ ಸಮಾದ್ ಬಂಧನ. 2010 ಮೇ 24 ಮುಂಬೈ 26/11 ಭಯೋತ್ಪಾದನಾ ದಾಳಿಯ ಪ್ರಮುಖ ಆರೋಪಿ ಭಟ್ಕಳದ ಅಬ್ದುಲ್ ಸಮಾದ್ನನ್ನು ಮಂಗಳೂರಿನ ಬಜ್ಪೆ ಏರ್ಪೋರ್ಟ್ನಲ್ಲಿ ಬಂಧಿಸಲಾಯಿತು. ಇವೆಲ್ಲ ನಮ್ಮ ಕರ್ನಾಟಕದ ಕರಾವಳಿ ಹಾಗೂ ಉಗ್ರಗಾಮಿಗಳ ನಡುವಿನ ನಂಟಿಗೆ ಸಾಕ್ಷಿ. ಇಲ್ಲಿನ ಕೆಲ ಭಯೋತ್ಪಾದಕ ಘಟಕಗಳು ಲಷ್ಕರ್ ತೊಯ್ಬಾ, ಇಂಡಿಯನ್ ಮುಜಾಹಿದ್ದೀನ್, ಐಎಸ್ಐ ಹಾಗೂ ಸಿಮಿಯೊಂದಿಗೆ ನೇರ ಸಂಪರ್ಕ ಹೊಂದಿರುವುದು ರಹಸ್ಯವಾಗಿ ಉಳಿದಿಲ್ಲ. ಇವೇ ಮಾಹಿತಿಗಳನ್ನು ಕೆದಕುತ್ತಾ ನಾವು ಸಾಗಿದೆವು. ಉಗ್ರರು ಕರ್ನಾಟಕದ ಕರಾವಳಿಯನ್ನೇ ಯಾಕೆ ಈಗ ತಮ್ಮ ಕಾರ್ಯಸ್ಥಾನವಾಗಿ ಬದಲಾಯಿಸಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕೇಳುತ್ತಾ ಹಿರಿಯ ಪೊಲೀಸರು, ಮಾಹಿತಿದಾರರನ್ನು, ಸ್ಥಳೀಯರನ್ನು ಸಂಪರ್ಕಿಸಿದೆವು. ಅವರು ಬಿಚ್ಚಿಟ್ಟ ಮಾಹಿತಿ ನಮ್ಮಲ್ಲಿ ಅಚ್ಚರಿ ಮೂಡಿಸಿತು. ಸಾಕಾಗಲ್ಲ, ಸೆಕ್ಯೂರಿಟಿ ಬೇಕೆ. ಇಲ್ಲಿ ನೋಡಿ, ಕರಾವಳಿ ಪ್ರದೇಶದಲ್ಲಿ ಉಗ್ರಗಾಮಿ ಇಲ್ಲಿಗೆ ಜಾಸ್ತಿ ಬರೋದು, ಇದೇ ಪ್ರದೇಶದಲ್ಲಿ ಜಾಸ್ತಿ. ನಮಗೆ ಮತ್ತೆ ಎಲ್ಲಿಗೆ ಬರಲಿಕ್ಕೆ ಅವನಿಗೆ ಚಾನ್ಸ್ ಇಲ್ಲ, ಇದೇ ಇದರಲ್ಲಿ ಚಾನ್ಸ್. ಹಾಗಾದ್ರೆ ಸೆಕ್ಯೂರಿಟಿ ಜಾಸ್ತಿ ಬೇಕಾಗ್ತದೆ ಅವನಿಗೂ. ಕಡಲಿನಲ್ಲಿ ಇದರಲ್ಲಿ ಅದರಲ್ಲಿ ಇದೆಲ್ಲ ಬರಲಿಕ್ಕೆ ಆಗ್ತದಲ್ಲ, ಬೋಟ್ನಲ್ಲಿ ಎಲ್ಲ. ನಮಗೂ ಬೋಟ್ ಉಂಟು, ನಮ್ಮ ಮತ್ತು ಬೋಟ್ನವರು ಹಿಡ್ತಾರೆ. ಅವರು ಅಲ್ಲಿ ಹೋದರೆ ಹಿಡ್ತಾರೆ, ಏನು ಮಾಡಲಿಕ್ಕೆ ಆಗ್ತದೆ. ಕರ್ನಾಟಕದ ಕರಾವಳಿ, ಅದರಲ್ಲೂ ಮುಖ್ಯವಾಗಿ ಭಟ್ಕಳ, ಮಂಗಳೂರಿಗೆ ಮುಂಬೈಯೊಂದಿಗೆ ನಿಕಟ ಸಂಪರ್ಕ. ಇಲ್ಲಿನ ಭೂಗತ ಪಾತಕಿಗಳು ಬಂದರು ನಗರಿಗಳಾಗಿರುವ ಮಂಗಳೂರು, ಭಟ್ಕಳವನ್ನು ಕಾರ್ಯಸ್ಥಾನವನ್ನಾಗಿಸಿದ್ದಾರೆ. ಈ ಭೂಗತ ಲೋಕಕ್ಕೂ ಉಗ್ರಗಾಮಿಗಳಿಗೂ ನೇರ ಸಂಪರ್ಕ ಇರುವುದು ಓಪನ್ ಸೀಕ್ರೆಟ್. ಯಾವಾಗಲೂ ಭಯೋತ್ಪಾದಕತೆಯ ಒಂದು ಸಂಶಯ ಭಟ್ಕಳದಲ್ಲಿ ಬಂದು ನಿಲ್ತದೆ ಅಂತ ಹೇಳಿದರೆ ಅದರ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರ ಸಾಕಷ್ಟು ಜಾಗೃತವಾಗಬೇಕಾಗಿದೆ. ಯಾಕಂತ ಹೇಳಿದರೆ ಇವತ್ತು ಭಾರತದ ಕರಾವಳಿ, ಅದರಲ್ಲಿ ಅತ್ಯಂತ ದೊಡ್ಡ ಕರಾವಳಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈ ಇದಕ್ಕೆ ಭಾಗದಲ್ಲಿದೆ. ಆದ್ದರಿಂದ ಇಲ್ಲಿ ನಮ್ಮ ನೆವಲ್ ಬೇಸ್ ಇದೆ, ಕೋಸ್ಟಲ್ ಗಾರ್ಡ್ಸ್ ಇದ್ದಾರೆ. ಆದರೂ ಕೂಡ ಕೊನೆಗೆ ಉತ್ತರ ಕನ್ನಡ ಜಿಲ್ಲೆ ಒಂದು ಭಯೋತ್ಪಾದಕತೆಯ ಒಂದು ಹಬ್ ಅಂತ ಹೇಳ್ಕೊಂಡು ಈಗಾಗಲೇ ಭಾಳ ಕಡೆ ನಾವು ಪೇಪರ್ನಲ್ಲಿ ಅಥವಾ ಯಾವುದೇ ಒಂದು ನಿಯತಕಾಲಿಕೆ ಅಥವಾ ರಾಷ್ಟ್ರ ಮಟ್ಟದ ಒಂದು ಪತ್ರಿಕೆಯಲ್ಲಿ ಕಂಡು ಬರ್ತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳೋ ಪ್ರಕಾರ ನಮ್ಮ ದೇಶದ ಹೆಚ್ಚಿನ ಭೂಗತ ಪಾತಕಿಗಳಿಗೆ ಪಾಕಿಸ್ತಾನವೇ ಅಡಗುತಾಣ. ಈ ಪಾತಕಿಗಳು ಪಾಕಿಸ್ತಾನ ಗುಪ್ತಚರ ಇಲಾಖೆ ಐಎಸ್ಐನ ನಿರ್ದೇಶನದಂತೆ ಕೆಲಸ ಮಾಡಬೇಕು. ತಮಗೆ ಅಡಗುದಾಣ ಒದಗಿಸೋ ಐಎಸ್ಐಗೆ ಭೂಗತ ಪಾತಕಿಗಳು ಭಾರತಕ್ಕೆ ಶಸ್ತ್ರಾಸ್ತ್ರ, ಖೋಟಾ ನೋಟು ಹಾಗೂ ಉಗ್ರರನ್ನು ಭಾರತಕ್ಕೆ ರವಾನಿಸಲು ಸಹಕರಿಸಬೇಕು. ಇನ್ನು ತಾವು ಮಾಡೋ ಅಕ್ರಮ ವ್ಯವಹಾರಗಳಲ್ಲಿ ಬರೋ ಆದಾಯದ 1 ಪಾಲನ್ನು ಐಎಸ್ಐಗೆ ಕೊಡಬೇಕು. ಇದನ್ನು ಐಎಸ್ಐ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಬಳಸುತ್ತೆ. ಹೀಗೆ ಭೂಗತ ಪಾತಕಿಗಳ ಸ್ವಾರ್ಥ ಸಾಧನೆಯಿಂದ ನಮ್ಮ ದೇಶ ಇಂದು ಅಸುರಕ್ಷಿತವಾಗಿದೆ. ಇನ್ನು ನಮ್ಮ ಕರಾವಳಿ ಧರ್ಮ ಸೂಕ್ಷ್ಮ ನಗರಗಳನ್ನು ಹೊಂದಿದೆ. ಇದು ಉಗ್ರರಿಗೆ ನೆಲೆಯೂರಲು ಅನುಕೂಲ ಸೂತ್ರವಾಗಿದೆ. ಈ ಸೂಕ್ಷ್ಮತೆಯ ಲಾಭ ಪಡೆದು ಮುಗ್ಧರನ್ನು ತಮ್ಮತ್ತ ಸೆಳೆಯುತ್ತಿದ್ದಾರೆ. ಇದು ಕರಾವಳಿ ಮಂದಿಯಲ್ಲಿ ಆತಂಕ ಮೂಡಿಸಿದೆ.
ಅಷ್ಟೇ ಅಲ್ಲ, ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ಬಳಿಕ ಈ ಪ್ರದೇಶಗಳಲ್ಲಿ ಕೋಮು ಗಲಭೆಗಳು ನಡೆಯುತ್ತಲೇ ಇವೆ. ಇಲ್ಲಿನ ಹಿಂದೂ ಸಂಘಟನೆಗಳ ಬಲ ಕುಗ್ಗಿಸಲು ಪಾಕಿಸ್ತಾನದಲ್ಲಿ ನೆಲೆಯೂರಿರುವ ಉಗ್ರಗಾಮಿ ಸಂಘಟನೆಗಳು ಭಾರತಕ್ಕೆ ಅನೇಕರನ್ನು ಕಳುಹಿಸಿರುವ ಮಾಹಿತಿಯನ್ನು ಗುಪ್ತಚರ ಇಲಾಖೆ ಈಗಾಗಲೇ ಬಹಿರಂಗಪಡಿಸಿದೆ. ಈ ಉಗ್ರರು ಕರಾವಳಿಯ ಕೆಲ ಸುರಕ್ಷಿತ ಅಡಗುತಾಣಗಳಲ್ಲಿ ರಹಸ್ಯವಾಗಿ ಕಾರ್ಯಾಚರಣೆ ಮಾಡುತ್ತಿದ್ದಾರೆ. ಇಲ್ಲಿನ ಯುವಕರಿಗೆ ಜಿಹಾದ್ ಹೆಸರಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸಲು ತರಬೇತಿ ನೀಡುತ್ತಿದ್ದಾರೆ. ಇದಕ್ಕೆ ಉಳ್ಳಾಲದಲ್ಲಿ ಪತ್ತೆಯಾದ ಸ್ಫೋಟಕಗಳೇ ಸಾಕ್ಷಿ. ಇನ್ನು ಪುತ್ತೂರು ಸುತ್ತಮುತ್ತಲಿನ ನಿರ್ಜನ ಗುಡ್ಡ ಪ್ರದೇಶಗಳಲ್ಲಿ ತರಬೇತಿ ಕ್ಯಾಂಪುಗಳಿವೆ ಅನ್ನೋ ಮಾಹಿತಿಯೂ ಮಾಹಿತಿದಾರರಲ್ಲಿದೆ. ಇದಕ್ಕೆ ಪೂರಕವೆಂಬಂತೆ ಉಗ್ರ ತರಬೇತಿ ಕ್ಯಾಂಪುಗಳ ದೃಶ್ಯವನ್ನೊಳಗೊಂಡ ಸಿಡಿ ಮಾಧ್ಯಮಗಳಿಗೆ ಲಭಿಸಿದೆ. ಹೀಗೆ ನಮ್ಮ ಕರಾವಳಿ ಇಂಚು ಇಂಚಾಗಿಯೇ ಉಗ್ರರ ಪಾಲಾಗುತ್ತಿದೆ. ಇವರ ಷಡ್ಯಂತ್ರಕ್ಕೆ ಇಲ್ಲಿನ ಅಮಾಯಕ ಯುವಕರು ಬಲಿಯಾಗಿ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಿರುವುದು ದುರಂತವೇ ಸರಿ. ಕರಾವಳಿ ನಮ್ಮ ನಾಡಿನ ಬಹುದೊಡ್ಡ ಸಂಪತ್ತು. ಆದರೆ ಅಭಿವೃದ್ಧಿ ಹಾಗೂ ಟೂರಿಸಂನ ಹೆಸರಲ್ಲಿ ಈ ಸಂಪತ್ತಿಗೆ ಕನ್ನ ಹಾಕ್ತಿದ್ದಾರೆ. ಕನ್ನ ಹಾಕುವುದರ ಜೊತೆಗೆ ನಮ್ಮ ದೇಶದ ಭದ್ರತೆಗೆ ಭಾರಿ ಧಕ್ಕೆ ತರ್ತಾ ಇದ್ದಾರೆ. ಅದು ಹೇಗೆ ತಿಳಿಯೋಣ ಈ ವರದಿ ಮೂಲಕ. ನಾವು ಹೀಗೆ ಬೋಟು ಹತ್ತಿ ಹೊರಟಿರೋದು ಕಸ್ಬಾ ಬೆಂಗ್ರೆಗೆ. ಇದು ಮಂಗಳೂರಿನ ಅವಿಭಾಜ್ಯ ಅಂಗವಾಗಿದ್ರೂ ಅಲ್ಲಿನ ಕಾನೂನೇ ಬೇರೆ, ನೀತಿ ನಿಯಮಗಳೇ ಬೇರೆ. ಆ ಪ್ರದೇಶ ಅದರದ್ದೇ ಮರ್ಜಿಯಲ್ಲಿ ಬೆಳೆಯುತ್ತಿದೆ. ಇಲ್ಲಿ ನಾವು ಬೋಟು ಹತ್ತಿದಾಗಲೇ ನೂರಾರು ಅನುಮಾನದ ಕಣ್ಣುಗಳು ನಮ್ಮನ್ನ ಹಿಂಬಾಲಿಸುತ್ತಿದ್ದವು. ಆರಂಭದಲ್ಲಿ ಚಿತ್ರೀಕರಣಕ್ಕೆ ಅಡ್ಡಿ ಮಾಡಿದ್ರು, ಆ ಬಳಿಕ ಅಲ್ಲಿನ ಮುಖಂಡರೊಬ್ಬರ ಮಧ್ಯಪ್ರವೇಶದಿಂದ ಶೂಟಿಂಗಿಗೆ ಅವಕಾಶ ಸಿಕ್ತು. ಈ ದ್ವೀಪದ ಮೂಲ ನಿವಾಸಿಗಳು ಮೀನುಗಾರಿಕೆಯನ್ನೇ ನಂಬಿದ್ದಾರೆ. ಆದರೆ ಆ ಬಳಿಕ ವಲಸೆ ಬಂದವರು ಈ ದ್ವೀಪವನ್ನು ಅಕ್ರಮ ಚಟುವಟಿಕೆಗಳ ತಾಣ ಮಾಡಿದ್ರು. ಪೊಲೀಸ್ ಅಧಿಕಾರಿಗಳೇ ಹೇಳೋ ಪ್ರಕಾರ ಮಂಗಳೂರಿನ ರೌಡಿ ಶೀಟರ್ಗಳ ಪೈಕಿ ಹೆಚ್ಚಿನವರು ಇಲ್ಲೇ ವಾಸವಾಗಿದ್ದಾರಂತೆ. ಈ ದ್ವೀಪ ಸಂಪೂರ್ಣವಾಗಿ ಒತ್ತುವರಿಯಾಗಿದೆ. ಇಲ್ಲಿನ ಮನೆಗಳಿಗೆ ಕಂದಾಯ ಇಲಾಖೆ ನಂಬರ್ಗಳಿಲ್ಲ. ಒಟ್ಟಾರೆ ಹೇಳುವುದಾದ್ರೆ ಕಸ್ಬಾ ಬೆಂಗ್ರೆ ಮೇಲಿನ ನಿಯಂತ್ರಣವನ್ನು ಜಿಲ್ಲಾಡಳಿತ ಸಂಪೂರ್ಣವಾಗಿ ಕಳೆದುಕೊಂಡಿದೆ. ಹಾಗಾಗಿ ಇಲ್ಲಿಗೆ ಅಧಿಕಾರಿಗಳು ಬರಲು ಹೆದರುತ್ತಾರೆ. ಯಾಕಂದ್ರೆ ಇಲ್ಲಿ ಅದೆಷ್ಟೋ ಬಾರಿ ಅಧಿಕಾರಿಗಳು ಕಲ್ಲಿನೇಟು ತಿಂದಿದ್ದಾರೆ. ಇತ್ತೀಚೆಗೆ ಪೊಲೀಸರನ್ನೇ ಕೂಡಿ ಹಾಕಿ ಹಲ್ಲೆ ಮಾಡಿದ ಘಟನೆಯೂ ನಡೆದಿದೆ. ಸ್ಥಳೀಯರೇ ಹೇಳೋ ಪ್ರಕಾರ ಈ ದ್ವೀಪ ಉಗ್ರಗಾಮಿ ಚಟುವಟಿಕೆಗೆ ಸುಲಭವಾಗಿ ತುತ್ತಾಗುತ್ತಿದೆಯಂತೆ. ಯಾಕೆಂದರೆ ನಾನೊಬ್ಬ ಕರಾವಳಿ ಪ್ರದೇಶದಲ್ಲಿ ಇವತ್ತು ಇರುವುದರಿಂದ ನಾವು ಕರಾವಳಿ ಪ್ರದೇಶದ ಜನ ಇವತ್ತು ಬಹಳ ಬೆದರಿಕೆಯಿಂದ ಇವತ್ತು ಜೀವನ ನಡೆಸುವಂಥ ಸಂದರ್ಭ ಬಂದಿದೆ. ಯಾವ ಸಂದರ್ಭದಲ್ಲಿ ಕರಾವಳಿ ಪ್ರದೇಶಕ್ಕೆ ಈ ಉಗ್ರಗಾಮಿಗಳು ದಾಳಿ ನಡೆಸ್ತಾರೋ ಅನ್ನೋದನ್ನು ನಾವು ರಾತ್ರಿ ನಿದ್ದೆ ಇಲ್ಲದೆ ಕೂಡ ನಾವು ನೆನೆಸಿಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಇನ್ನೊಂದು ಆತಂಕದ ವಿಷಯ ಅಂದ್ರೆ ಇದು ಬಂದರು ಪ್ರದೇಶ. ಇಲ್ಲಿ ಹಡಗುಗಳ ಆಗಮನ ನಿರ್ಗಮನ ಸುಲಭ, ಪಾತಕಿಗಳ ಪಾಲಿನ ಸ್ವರ್ಗ. ಇಲ್ಲಿಂದ ಲಕ್ಷದ್ವೀಪಕ್ಕೆ ಸಾಮಗ್ರಿಗಳು ರವಾನೆಯಾಗುತ್ತೆ. ಮಾದಕ ದ್ರವ್ಯಗಳ ಸಾಗಾಟವೂ ನಡೆಯುತ್ತಂತೆ. ಇನ್ನು ಈ ದ್ವೀಪದಲ್ಲಿ ಅನ್ಯ ದೇಶದ ಅನ್ಯ ರಾಜ್ಯದವರೆಲ್ಲ ವಾಸವಾಗಿದ್ದಾರಂತೆ. ಅವರ ಚಟುವಟಿಕೆಗಳ ಮೇಲೆ ಜಿಲ್ಲಾಡಳಿತ ಯಾವ ನಿಗಾನೂ ಇಟ್ಟಿಲ್ಲ ಅಂತಾರೆ ಇವರು. ಮಲಯಾಳಂ ಮತ್ತು ತಮಿಳುನಾಡಿಂದ ಬರುವವರು, ಜಾರ್ಖಂಡ್ನಿಂದ ಬರುವವರು, ಒರಿಸ್ಸಾದಿಂದ ಬರ್ತಾ ಇದ್ದಾರೆ. ಹಾಗೆಯೇ ವೆಸ್ಟ್ ಬೆಂಗಾಲ್ನಿಂದ ಬಂದವರು, ಅವರಿಗೆ ಬಾಂಗ್ಲಾ ಭಾಷೆ ಬರೋದು, ಅದು ಬಾಂಗ್ಲಾದೇಶದಿಂದ ಬಂದವರು ಆಗಿರ್ಬೋದು. ಇಲ್ಲಿ ಸ್ಥಳೀಯ ಮೀನುಗಾರರಿಗೆ ಸ್ಮಾರ್ಟ್ ಕಾರ್ಡನ್ನು ನೀಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಅದರ ಪ್ರೊಸೆಸ್ ಇವಾಗ ನಡೀತಾ ಇದೆ. ಆದರೆ ಅನ್ಯ ರಾಜ್ಯದಿಂದ ಬಂದವರಿಗೆ ಈ ಪರಿಸ್ಥಿತಿ ಇಲ್ಲ, ಅವರಿಗೆ ಕೊಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಒಟ್ಟಾರೆ ಈ ಕಸ್ಬಾ ಬೆಂಗ್ರೆ ಆತಂಕಕಾರಿಯಾಗಿ ಬೆಳೆಯುತ್ತಿದೆ. ಇದರಂತೆ ಭಟ್ಕಳ, ಉಲ್ಲಾಳ ಸೇರಿದಂತೆ ಅನೇಕ ಪ್ರದೇಶಗಳು ಸರ್ಕಾರದ ನಿಯಂತ್ರಣ ಮೀರಿ ಬೆಳೆಯುತ್ತಿವೆ. ಇಲ್ಲಿ ಎಲ್ಲವೂ ಗುಪ್ತಾಗಿ ವ್ಯವಹಾರ ನಡೆಯುತ್ತೆ. ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇರುತ್ತೆ. ಆದರೆ ಒಳಹೊಕ್ಕಾಗ ಭಯೋತ್ಪಾದನೆಯ ಬ್ರಹ್ಮಾಂಡ ತೆರೆದುಕೊಳ್ಳುತ್ತೆ. ಈ ಬಗ್ಗೆ ಪೊಲೀಸರು ಮಾತ್ರ ಸ್ಟೀರಿಯೋಟೈಪ್ ಉತ್ತರ ಕೊಡ್ತಾರೆ. ಈ ಇದರಲ್ಲಿ ಬೇರೆ ಯಾವುದು ಏಜೆನ್ಸೀಸ್ ನಮ್ಮದು ಹೆಲ್ಪ್ ಕೇಳಿದರೆ ನಾವು ರೆಡಿ ಇದ್ದೀವಿ ಹೆಲ್ಪ್ ಕೊಡಲಿಕ್ಕೆ. ಬಟ್ ನಮ್ಮ ಆಲ್ರೆಡಿ ವ್ಯಾಪ್ತಿಯಲ್ಲಿ ಏನೇನು ನಡೀತಾ ಇದೆ ಅದರ ಬಗ್ಗೆ ನಾವು ಪಕ್ಕ ಅವ್ರ ಮೇಲೆ ನಿಗಾ ಇಟ್ಕೊಂಡಿದ್ದೀವಿ. ಯಾವುದು ಒಂದು ಸ್ವಲ್ಪ ಆಚೆ ಮೂವ್ಮೆಂಟ್ ಆದರೆ ಅಥವಾ ಬೇರೆ ಕಡೆ ಮೂವ್ಮೆಂಟ್ ಆದರೆ ನಮಗೆ ತಕ್ಷಣ ಮಾಹಿತಿ ಬರ್ತಾಯಿದೆ. ಯಾಕೆಂದರೆ ಒಳ್ಳೆಯ ಫಿಷರ್ಮೆನ್ ಕಡೆಯಿಂದ ಒಳ್ಳೆಯ ಇನ್ಫಾರ್ಮೇಷನ್ ಬರ್ತದೆ. ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಅವರು ತುಂಬ ಒಳ್ಳೆಯ ಅದರಲ್ಲಿ ಇದು ಇಟ್ಕೊಂಡಿದ್ದಾರೆ. ಅವರು ಒಂದು NGOs ಒಂದು ಮಾಡಿ ಅದು ಇಟ್ಕೊಂಡಿದ್ದಾರೆ. ಅವರು ಇಂಟರ್ನ್ ನಮಗೆ ಫೀಡ್ ಮಾಡ್ತಾರೆ. ಅವರು ಇನ್ನು ಕರಾವಳಿ ನಿಯಂತ್ರಣ ವಲಯ ಅಧಿಸೂಚನೆ 1991 ಉಲ್ಲಂಘಿಸಿ ಸಾವಿರಾರು ಕಟ್ಟಡಗಳು ತಲೆ ಎತ್ತಿವೆ. ಇದರಲ್ಲಿ ಪ್ರಭಾವಿ ವ್ಯಕ್ತಿಗಳ, ಹೆಸರುವಾಸಿ ವಾಣಿಜ್ಯೋದ್ಯಮಿಗಳ, ರಾಜಕಾರಣಿಗಳ ಕಟ್ಟಡಗಳು ಸೇರಿವೆ. ನಮ್ಮ ಮಂಗಳೂರು ಪ್ರತಿನಿಧಿ ಸುಖೇಶ್ ಕುಮಾರ್ ಅವರು ಮಾಹಿತಿ ಹಕ್ಕು ಕಾಯ್ದೆಯಡಿ ಪಡೆದ ದಾಖಲೆಯಲ್ಲೇ 300ಕ್ಕೂ ಹೆಚ್ಚು ಅಕ್ರಮ ಕಟ್ಟಡಗಳ ವಿವರ ಇದೆ.
ಸ್ಥಳೀಯರಲ್ಲದವರು ದುಬೈ ವಾಸಿಗಳು ನಮ್ಮ ಕರಾವಳಿಯಲ್ಲಿ ಕೋಟಿಗಟ್ಟಲೆ ಸುರಿದು ಜಮೀನು ಖರೀದಿಸುತ್ತಿದ್ದಾರೆ. ಅಲ್ಲಿ ವಸತಿ ಸಮುಚ್ಚಯಗಳನ್ನು ನಿರ್ಮಿಸುತ್ತಿದ್ದಾರೆ. ಅವರ ಪೈಕಿ ಕೆಲವರು CRZ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಇದಕ್ಕೆ ಈ ದಾಖಲೆಗಳೇ ಸಾಕ್ಷಿ. ಇನ್ನು ಟೂರಿಸಂ ಹೆಸರಲ್ಲಿ CRZ ನಿಯಮಗಳನ್ನು ಉಲ್ಲಂಘಿಸಿ ಹೋಟೆಲ್, ರೆಸಾರ್ಟ್, ದೇವಾಲಯಗಳನ್ನು ನಿರ್ಮಿಸಲಾಗುತ್ತಿದೆ. ಅಲ್ಲದೆ ಈ ಟೂರಿಸಂ ಹೆಸರಲ್ಲಿ ಭೂಗತ ಪಾತಕಿಗಳು, ಅನ್ಯ ರಾಷ್ಟ್ರದವರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮ್ಮ ಕರಾವಳಿಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ. ನಮ್ಮ ರಾಜಕಾರಣಿಗಳು ಹಣದಾಸೆಗೆ ಬಲಿಯಾಗಿ ಭವಿಷ್ಯದಲ್ಲಾಗುವ ಅಪಾಯವನ್ನರಿಯದೆ ಕರಾವಳಿಯನ್ನು ಬಲಿ ಕೊಡುತ್ತಿದ್ದಾರೆ ಅನ್ನೋ ಆರೋಪ ಇವರದ್ದು. ಮಂಗಳೂರಲ್ಲಿರುವಂಥ ಹೆಚ್ಚಿನ ಭೂಪ್ರದೇಶವನ್ನು ಅನ್ಯ ಭಾಷಿಗರು ಮತ್ತು ಅದು ನೇರವಾಗಿ ದುಬೈಯಿಂದ ಬರುವಂಥ ಹಣದಿಂದ ಸ್ವಲ್ಪ ಅತ್ಯಂತ ಹೆಚ್ಚು ಬೆಲೆ ನೀಡಿ ಅವರು ಖರೀದಿಸ್ತಾ ಇದ್ದಾರೆ. ಇದು ಅವರು ಯಾವ ಪರ್ಪಸ್ಗಾಗಿ ಅದನ್ನು ಖರೀದಿಸ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಮತ್ತು ಕಪ್ಪು ಹಣ ಅವರ ಒಂದು ಇನ್ವೆಸ್ಟ್ಮೆಂಟ್ಗೆ ಒಂದು ದಾರಿ ಅಂತ ನಮ್ಗೆ ಇದು ಕಾಣಿಸ್ತಾ ಇದೆ. ಇದು ಖಂಡಿತವಾದ ದೇಶದ ಭದ್ರತೆ ದೃಷ್ಟಿಯಿಂದ ಅನ್ಯ ರಾಜ್ಯದವರಿಗೆ ಮತ್ತು ಅನ್ಯ ಪ್ರದೇಶದಿಂದ ಬಂದವರಿಗೆ ಇಲ್ಲಿಯ ಸ್ಥಳಗಳನ್ನು ಮಾರುವುದನ್ನು ನಿರ್ಬಂಧಿಸಬೇಕು ಅಂತ ನಮಗೆ ಅನಿಸ್ತಾ ಇದೆ ಕೆಲವೊಮ್ಮೆ. ಮತ್ತೊಂದು ಆತಂಕದ ವಿಚಾರ ಅಂದ್ರೆ ನಮ್ಮ ಸರ್ಕಾರ ಬಂದರುಗಳನ್ನು ಖಾಸಗಿಯವರಿಗೆ ಒಪ್ಪಿಸುತ್ತಿದೆ. ಮೊದಲೇ ಉಗ್ರರ ಹಾಟ್ಸ್ಪಾಟ್ ಆಗಿರುವ ಕರಾವಳಿಯ ಬಂದರುಗಳನ್ನು ಖಾಸಗಿಯವರಿಗೆ ಒಪ್ಪಿಸಿದ್ರೆ ಭಯೋತ್ಪಾದಕರಿಗೆ ರತ್ನಗಂಬಳಿ ಹಾಸಿದಂತಾಗುತ್ತೆ. ಈ ಸಾಗರದ ಅಲೆಗಳ ಅಬ್ಬರದ ರೀತಿಯಲ್ಲೇ ಉಗ್ರಗಾಮಿಗಳ ಆರ್ಭಟವೂ ಹೆಚ್ಚಿದೆ. ಇವರ ಆರ್ಭಟಕ್ಕೆ ಮುಖ್ಯ ಕಾರಣ ನಮ್ಮ ಸರ್ಕಾರ ಕರಾವಳಿಯ ಬಗ್ಗೆ ತೋರುತ್ತಿರುವ ಅಸಡ್ಡೆ ಪ್ರಮುಖ ಕಾರಣ. ಅದು ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.